ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರದ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜುನಾಥ್ ರವರು ಸದಸ್ಯರಿಗೆ ಅಭಿನಂದನೆ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜುನಾಥ್ ರವರು ನೆನಪಿನ ಕಾಣಿಕೆಗಳನ್ನ ನೀಡುವುದರ ಮೂಲಕ ಸದಸ್ಯರಿಗೆ ಬೀಳ್ಕೊಡುಗೆಯನ್ನ ಕೊಟ್ಟರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜುನಾಥ್ ರವರು, ನಾನು 10 ತಿಂಗಳು ಅಧ್ಯಕ್ಷರಾಗಿ ಕೆಲಸ ಮಾಡಲು ನನಗೆ ಅವಕಾಶ ಸಿಕ್ಕಿತ್ತು. ಎಲ್ಲ ಸದಸ್ಯರು ಕೂಡ ಪಕ್ಷಾತೀತವಾಗಿ ಸಿಬ್ಬಂದಿ ವರ್ಗ ಕೂಡ ಸಹಕಾರ ನೀಡಿದ ಪರಿಣಾಮವಾಗಿ ಗ್ರಾಮಗಳ ಅಭಿವೃದ್ಧಿಗೆ ಸಾಧ್ಯವಾಯಿತು. ಆದ್ದರಿಂದ ಎಲ್ಲರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಮಂಜುನಾಥ್ ರವರ ಪತಿ ಮಂಜುನಾಥ್ ರವರು ಸಹ ಮಾತನಾಡಿದ್ರು. ಮಾಜಿ ಸಚಿವ ಎಂಟಿಬಿ ನಾಗರಾಜ್ ರವರು ನಮಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಒಂದು ಅವಕಾಶ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಸದಸ್ಯರಾಗಿ 10 ತಿಂಗಳು ಅಧ್ಯಕ್ಷರಾಗಿ ಕೆಲಸ ಮಾಡಲು ಸಾಧ್ಯವಾಯಿತು. ಪ್ರಮುಖವಾಗಿ ತರಬಳ್ಳಿ ಗ್ರಾಮಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಯಾವ ಸದಸ್ಯರು ಮಾಡದ ರೀತಿ ನಾವು ಮಾಡಿದ್ದೇವೆ. ಆದ್ದರಿಂದ ಎಲ್ಲಾ ಸದಸ್ಯರ ಸಹಕಾರದಿಂದ ಅಭಿವೃದ್ಧಿ ಸಾಧ್ಯವಾಯಿತು. ಆದ್ದರಿಂದ ಎಲ್ರಿಗೂ ಸಹ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ ಅಂತ ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಅವರು ಸಹ ಮಾತನಾಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್ ಸಹ ಮಾತನಾಡಿ ಎಲ್ಲಾ ಸದಸ್ಯರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ರು. ಎಲ್ಲ ಇದಕ್ಕೆ ಒಂದು ಅಧ್ಯಕ್ಷರಿಗೆ ಒಂದು ಸದಸ್ಯರುಗಳ ಎಲ್ಲರ 19 ಜನರು ಸಪೋರ್ಟ್ ನಮ್ ಒಳ್ಳೆ ರೀತಿಯಾಗಿತ್ತು. ಈ 5 ವರ್ಷದಲ್ಲಿ ಒಂದು ಜನ ಮೆಚ್ಕೊಳ್ಳೋ ರೀತಿಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಹೋಗಿದೀವಿ. ಈ ಒಂದು ಸೆಂಡ್ ಆಫ್ ದಿವಸ ನೀವೆಲ್ಲ ಏನ್ ಬಂದಿದ್ದೀರಾ, ಎಲ್ಲ ಇಲ್ಲಿ ಒಂದು ಒಗ್ಗಟ್ಟನ್ನ ನೋಡ್ತಾ ಇದ್ದೀರಾ. ಇನ್ನು ಮುಂದೇನು ಎಲ್ಲ ಇದೇ ತರ ಸಪೋರ್ಟ್ ಮಾಡ್ಬೇಕು ಅಂತ ಇನ್ನು ಆಗ್ಲೇ ತುಂಬಾ ಹೆಸರನ್ನ ಮರ್ತೋದೆ. ನಾನು ನಾರಾಯಣ ಸಮ್ಮಣ್ಣವ್ರಾಗ್ಬೋದು, ಹರೀಶ್ ಅಣ್ಣವ್ರಾಗ್ಬೋದು, ಮತ್ತೆ ಪುಸಿ ಅಣ್ಣವ್ರಾಗ್ಬೋದು, ತಬ್ರಾಜನ್ ಆಗ್ಬೋದು, ಪ್ರತಿಯೊಬ್ಬರ ಸಪೋರ್ಟ್ ಇಂದಾನೇ ನಾನು ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಒಂದು ಸ್ಥಾನನ ನಿಭಾಯಿಸೋದಕ್ಕೆ ಸಾಧ್ಯ ಆಯ್ತು. ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರನ್ನ ನಾನು ನೆನ್ಪು ಮಾಡ್ಕೊಂತೀನಿ. ರಾಮಣ್ಣ ಅವರು ಸಹ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರು ಒಂದಿದಾಗಿ. ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಷ್ಟು ದಿವಸ ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಸ್ಥಾನನ ನಿಭಾಯಿಸೋದಕ್ಕೆ ಸಹಾಯ ಮಾಡಿದಂತ ಎಲ್ಲ ಒಂದು ಸದಸ್ಯರಿಗೂ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ಇಲ್ಲಿವರೆಗೂ ನಮ್ ಜೊತೆ ಇದ್ದು ಒಂದು ಈ ಯಶಸ್ವಿಗೆ ಕಾರಣರಾದ ಮಾಧ್ಯಮ ಮಿತ್ರದವರಿಗೂ ನನ್ನ ಒಂದು ಕೃತಜ್ಞತೆಯನ್ನ ವಂದನೆಯನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ 5 ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಶ್ರೀಮತಿ ಹೇಮಾ ಮಂಜುನಾಥ್ ಅವರು ತುಂಬಾ ಒಳ್ಳೆ ಕಾರ್ಯ. ಊರಲ್ಲಷ್ಟೇ ತರಬಳ್ಳಿ ಗ್ರಾಮದಲ್ಲಿ ನರೇಗಾದಲ್ಲಿ 10 ಗುಣ ಒಂದು 30 lakhs ವರೆಗೂ ಇದುವರೆಗೂ ಆಗಿರೋ ಮೆಂಬರ್ಗಳು ಯಾರು ಮಾಡಿಲ್ಲ ಅಂತ ಮಾದರಿಯಾಗಿರೋ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಮತ್ತೆ ಬಹಳ ಮುಖ್ಯವಾಗಿ ವೋಟ್ ಅನ್ನು ಹಾಕಿ ಗೆಲ್ಸಿರ್ತಕ್ಕಂತ ತನ್ನ ಗ್ರಾಮದ ಜನತೆಗೂ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂತ ಅವರಿಗೆ 5 ವರ್ಷಗಳ ಒಂದು ಪರವಾಗಿ ಒಂದು ಕೃತಜ್ಞತೆಯನ್ನು ಒಂದು ಥ್ಯಾಂಕ್ಸ್ ಅನ್ನ ನಾನು ಹೇಳ್ತೇನೆ. ಮತ್ತೆ ಎರಡನೇದಾಗಿ 10 ತಿಂಗಳು ಒಂದು ಕಾಲಾವಧಿ ಸಿಕ್ತು ಅಧ್ಯಕ್ಷರು ಒಂದು ಇದಕ್ಕೆ. ಅದಕ್ಕೆ ನಾವು ಹೇಳ್ಬೇಕಂದ್ರೆ ಆಪೋಸಿಟ್ ಪಾರ್ಟಿಯವರು ವೋಟ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ. ನಮ್ಮ ಒಂದು ಪಾರ್ಟಿ ಪರವಾಗಿ ತುಂಬಾ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಾರೆ ಮುನೇಗೌಡರು ಮತ್ತೆ ಪುಸ್ಸಣ್ಣವರು ಮತ್ತೆ ನಮ್ಮ ಜೊತೆಲಿ ಎಸ್ಪೆಷಲ್ ಆಗಿ ಅದಕ್ಕೆ ನಿಂತ್ಕೊಳ್ಳೇಬೇಕು ಪುಟ್ಟು ಮಾಡಿ ನಿಲ್ಲಿಸಿದ್ ನಮ್ಮ ನಾನ್ಸೋಮಣ್ಣವರಿಗೆ ಕ್ರೆಡಿಟ್. ಪಂಚಾಯತಿ ಸದಸ್ಯರು ತುಂಬಾ ಮಾಡಿ ಬೇಡವೇ ಬೇಡ ಅಂತ ಹೇಳಿದ್ವಿ. 10 months ಅಲ್ಲಿ ಏನು ಸರ್ಕಾರದ ಅನುದಾನದಲ್ಲಿ ಏನ್ ಮಾಡಿದಾರೋ ಅದಕ್ಕೆ ತುಂಬಾ ಜವಾಬ್ದಾರಿಯಾಗಿ ಒಂದು ರಿಮಾರ್ಕ್ಸ್ ಇಲ್ಲದೆ ಯಾವುದೇ ₹1 ಯಾವುದೇ ರೀತಿ ರಿಮಾರ್ಕ್ಸ್ ಇಲ್ಲದೆ ಒಳ್ಳೆ ರೀತಿಯಾಗಿ ನಿಭಾಯಿಸಿದ್ದಾರೆ ನಮ್ಮ ಶ್ರೀಮತಿಯವರು. ಮತ್ತೆ ಪಂಚಾಯತಿಯಲ್ಲಿ ಪ್ರತಿ ಮೆಂಬರ್ 19 ಜನ ಪಕ್ಷಪಾತವಿಲ್ಲದೆ ಮತ್ತೆ ಉಪಾಧ್ಯಕ್ಷರಾಗ್ಲಿ ಉಳಿದ ಎಲ್ಲ ಪ್ರತಿ ಮೆಂಬರ್ಸ್ ಅಷ್ಟೇ ಒಂದು ಕುಟುಂಬ ತರ ತುಂಬಾ ಚೆನ್ನಾಗಿ ಎಲ್ಲ ಒಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತೀವಿ. ಎಸ್ಪೆಷಲಿ ಮುನೇಗೌಡರಿಗೆ, ಪುಸ್ಸಣ್ಣಗೆ, ನಾನ್ಸೋಮಣ್ಣಗೆ ವಿಶೇಷವಾಗಿ ನಾವು ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು. ಮತ್ತೆ ನಮ್ಮ ಉಪಾಧ್ಯಕ್ಷರು ಅಷ್ಟೇ ಒಂದು ಪಕ್ಷ ಬೇರೆ ಆದ್ರೂ ಒಂದು ಒಳ್ಳೆ ಒಂದು ಒಡನಾಟದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಕಾರ್ಯನಿರ್ವಹಿಸೋದಕ್ಕಷ್ಟೇ. ಮತ್ತೆ ಸಿಬ್ಬಂದಿ ವರ್ಗದವರು PDO ಸರ್ ಆಗ್ಬೋದು, ಸ್ಟಾರ್ಟಿಂಗ್ ಮಂಜುನಾಥ್ ಸರ್ ಇದ್ರು, ಆಮೇಲೆ ಮುನ್ರಾಜ್ ಸರ್ ಬಂದ್ರು, ಮತ್ತೆ ಈಗ ಹೊಸದಾಗಿ ನಿರಂಜನ್ ಸರ್ ಬಂದಿದ್ದಾರೆ PDO ಸಾಹೇಬ್ರು, ಮತ್ತೆ ಸೆಕ್ರೆಟರಿ ಸಾಹೇಬ್ರಾಗ್ಲಿ, ಮತ್ತೆ ನಮ್ಮ ಬಿಲ್ ಕಲೆಕ್ಟರ್ಸ್, ಮತ್ತೆ ಎಲ್ಲಾ ರೀತಿ ಸಿಬ್ಬಂದಿ ವರ್ಗದವ್ರಿಗೂ ಈ ಸಮಯ ಈ ಕಾಲಾವಕಾಶ ಈ ಒಳ್ಳೆ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಎಸ್ಪೆಷಲಿ ನಮ್ಮ ನಾಯಕರು MTB ನಾಗರಾಜ್ ಅವರಿಗೂ ಒಂದು ಥ್ಯಾಂಕ್ಸ್ ಅನ್ನು ನಾವು ಹೇಳ್ತೇವೆ. ಯಾಕಂದ್ರೆ ಅವರು ನಿಲ್ಲಿಸಿದ್ದಕ್ಕೆ ನಾವು ಮೆಂಬರ್ ಆಗಿ ನಿಂತ್ಕೊಂಡಿದ್ದು
ಅವರ ಒಂದು ಮಾರ್ಗದರ್ಶನದಲ್ಲಿ MTB ಸಾಹೇಬರು ಅವರು ಒಂದು ಮಾರ್ಗದರ್ಶನದಲ್ಲಿ ಮೆಂಬರ್ ಆದ್ವಿ. ಅವರ ಒಂದು ಸಪೋರ್ಟ್ ಅನ್ನು ನಾವು ಅಧ್ಯಕ್ಷರಾಗಿದ್ದೀವಿ. ಇದಕ್ಕೆ ನೇರವಾಗಿ ಮತ್ತೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ತಕ್ಕಂತ ಎಲ್ಲರಿಗೂ ಧನ್ಯವಾದಗಳನ್ನ ನಾವು ತಿಳಿಸ್ತೇವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ 5 ವರ್ಷದ ಅವಧಿಯಲ್ಲಿ ನಾವೊಂದು ಫಂಕ್ಷನ್ ಇಟ್ಕೊಂಡು ಇವತ್ತು ಎಲ್ಲ ಪ್ರತಿಯೊಬ್ಬರಿಗೂ ಒಂದು ಸನ್ಮಾನ ಸಮಾರಂಭ ಮಾಡಿದ್ದೀವಿ. ಮತ್ತು ನಮ್ಮ ಹಳ್ಳಿಗಳಲ್ಲಿ ಅಷ್ಟೇ ಕೆಲಸವನ್ನು ಮಾಡಿದ್ದೀನಿ. ನಾನು 5ನೇ ವರ್ಷದಲ್ಲಿ ಗೆದ್ದು ಬಂದಿರೋದು. ಅದರಲ್ಲಿ 5 ವರ್ಷಕ್ಕೆ ನಾನು 2 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೀನಿ ನಮ್ಮ ಹಳ್ಳಿನ ಅಷ್ಟೇ ಮಾದರಿ ಹಳ್ಳಿ ತರ ನಾನು ತಗೊಂಡ್ಬಂದಿದ್ದೀನಿ. ರಾಜಕಾಲುವೆಗಳಾಗ್ಬೋದು, ಕಾಂಕ್ರೀಟ್ ರೋಡ್ಗಳಾಗ್ಬೋದು, ಮನೆಗಳಾಗ್ಬೋದು. ಮನೆಗಳು 3 ಮನೆ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರಿಗೂ ಪಕ್ಷಪಾತ ಏನೂ ಇಲ್ಲ ನನ್ನ ಹತ್ರ. ಅದು ಯಾವ ಪಕ್ಷದನಾಗ್ಲಿ ಮನೆ ಬೇಕಣ್ಣ ಅಂದ್ರೆ ಮನೆ ಕೊಟ್ಟಿದ್ದೀನಿ. ಅದೇ ರೀತಿ ನೋಡ್ಕೊಂಡು ಬಂದಿದ್ದೀವಿ. ಮುಂದೇನೂ ಇನ್ನು ಯಾರಾದ್ರೂ ಬರಲಿ ಅವ್ರಿಗೂ ಅದೇ ಒಂದು ಮಾದರಿ ತರ ನಾವು ಹೇಳಿ ಅವ್ರಿಗೆ ಅಭಿವೃದ್ಧಿ ಮಾಡೋ ತರ ನಾವು ಮಾಡ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಪಂಚಾಯತಿಯಲ್ಲಿ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟವ್ರೆ. ಅದೇ ರೀತಿ ನಡ್ಕೊಂಡು ಬಂದಿದ್ವಿ. ಇನ್ನು ಮುಂದೇನೂ ಹಂಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಕಾಜಿ ಹೊಸಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಮತ ಬಾಂಧವರಿಗೆ ಹಾಗೂ ಎಲ್ಲ ನಮ್ಮ ನೆಚ್ಚಿನ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ತಮಗೂ ಮಾಧ್ಯಮ ಮಿತ್ರರಿಗೂ ತಮ್ಮ ಕಾಲಾವಧಿ 5 ವರ್ಷಗಳ ಕಾಲ ನಾವು ಪೂರ್ಣಾವಧಿಯನ್ನು ಮುಗಿಸಿ ಇವತ್ತು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಂಡಿದ್ರಿ. ಹಾಗಾಗಿ ಎಲ್ಲರೂ ನಮ್ಮ ಸದಸ್ಯರು ಸಂತೋಷದಿಂದ ಬಂದು ಎಲ್ಲ ಒಳ್ಳೆ ರೀತಿಯಿಂದ 5 ವರ್ಷ ಕೆಲಸ ಕಾರ್ಯಗಳು ಪ್ರತಿ ಊರಲ್ಲೂ ಎಲ್ಲ ಸೌಜನ್ಯಯುತವಾಗಿ ಯಾವುದೇ ಪಕ್ಷ ಭೇದ ಮರೆತು ಎಲ್ಲ ಪಾರ್ಟಿಯಿಂದಿರ ಎಲ್ಲರೂ ಹಿರಿಯರ ಮಾರ್ಗದರ್ಶನ ಮುಖಾಂತರ ಎಲ್ಲ ನಮ್ಮ ಅಧ್ಯಕ್ಷರುಗಳು 3 ಮತ್ತೆ ಈ ಕಾಲಾವಧಿಯಲ್ಲಿ 3 ಅಧ್ಯಕ್ಷಗಳಾಗಿದ್ರು, ಮತ್ತೆ ಉಪಾಧ್ಯಕ್ಷರು 2 ಆಗಿದ್ರು. ಅದೇ ರೀತಿ ನಾವು ಅವ್ರ ಜೊತೆಗೂಡಿ ನಮ್ಮ 19 ಜನ ಸದಸ್ಯರುಗಳು ಸಹ ಜೊತೆಗೂಡಿ ಪ್ರತಿ ಹಳ್ಳಿ ಪ್ರತಿ ಗ್ರಾಮದಲ್ಲಿ ಹೋಗಿ ಎಲ್ಲ ಸಾರ್ವಜನಿಕ ನಮ್ಮ ಗ್ರಾಮಸ್ಥರ ಕುಂದುಕೊರತೆಗಳನ್ನೆಲ್ಲ ನಿವಾರಿಸಿದ್ರಿ. ಮುಂದಿನ ದಿನಗಳಲ್ಲಿ ನಮ್ಮಂತ ಬರುವಂತ ಇನ್ನ ಮುಂದಿನ ರೀತಿ ಜನಪ್ರತಿನಿಧಿಗಳು ನಮ್ಮ ಪಂಚಾಯತಿ ಇನ್ನ ಅಭಿವೃದ್ಧಿ ಹೊಂದಲಿ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಂತೀನಿ. ಇದೇ ರೀತಿ ಇನ್ನ ಅನ್ಯವಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನ್ಯೂನತೆ ಸರಿಪಡಿಸ್ಕೊಂಡು ಎಲ್ಲ ಚೆನ್ನಾಗಿರ್ಬೇಕಂತ ಕೇಳ್ಕೊಂತೀನಿ.